ಎಲ್ಲರಿಗೂ ನಮಸ್ಕಾರ. ನಮಸ್ಕಾರ ಪ್ರೀತಿಯ ವಿದ್ಯಾರ್ಥಿಗಳೇ, ನಾವಿಂದು ನಿಮಗೆ ಪ್ರಶ್ನೆ ಪತ್ರಿಕೆ ವಿಶ್ಲೇಷಣೆ ಪ್ರಥಮ ಭಾಷೆ ಸಿರಿಕನ್ನಡ 9ನೇ ತರಗತಿಯ ವಿಷಯದ ಕುರಿತು ಚಿಂತನ ಮಂಥನವನ್ನು ಮಾಡೋಣ. ಪ್ರಶ್ನೆ ಪತ್ರಿಕೆಯ ವಿಶ್ಲೇಷಣೆಯ ಸಂದರ್ಭದಲ್ಲಿ ಪ್ರಶ್ನೆ ಪತ್ರಿಕೆಯಲ್ಲಿ ಎಷ್ಟು ಹಂತಗಳಿರುತ್ತೆ, ಮುಖ್ಯ ಪ್ರಶ್ನೆಗಳು ಹೇಗಿರ್ತವೆ ಮತ್ತು ಉಪ ಪ್ರಶ್ನೆಗಳು ಹೇಗಿರ್ತವೆ ಅನ್ನೋದ್ರ ಬಗ್ಗೆ ಇವತ್ತು ನಾವು ವೀರಪ್ಪ ಅವ್ರ ಜೊತೆ ಚರ್ಚೆ ಮಾಡ್ತಾ ಇದ್ದೇವೆ. ಮಕ್ಕಳೇ, ಇದನ್ನು ತಾವು ಕೂಡ ಗಮನಿಸಿ ಅದರಂತೆ ಸಿದ್ಧತೆಯನ್ನು ಮಾಡಿಕೊಳ್ಳಿ. ವಿದ್ಯಾರ್ಥಿಗಳೇ, ನೋಡಿ ಇಲ್ಲಿ ನಿಮಗೆ ಗದ್ಯ, ಪದ್ಯ, ಪಠ್ಯಪೂರಕ ಅಧ್ಯಯನ, ಅಪಠಿತ ಗದ್ಯ, ಹೌದು, ಮತ್ತೆ ಸರ್ ವ್ಯಾಕರಣ ಅಂಶಗಳಿರುತ್ತೆ, ಛಂದಸ್ಸು, ಅಲಂಕಾರ, ಹಾಗೆ ವಾಕ್ಯ ರಚನೆಗೆ ಸಂಬಂಧಿಸಿದಂತಹ ಗಾದೆ ಮಾತಿನ ವಿಸ್ತರಣೆ, ಪ್ರಬಂಧ ರಚನೆ, ಪತ್ರಲೇಖನ, ಇದಿಷ್ಟು ಮಾಹಿತಿಯನ್ನು ನೀವು ತಿಳ್ಕೊಳ್ಬೇಕಾಗಿದೆ. ವಿದ್ಯಾರ್ಥಿಗಳೇ, ಪ್ರಶ್ನೆಗಳ ಸ್ವರೂಪ ಹೇಗಿರುತ್ತದೆ ಎನ್ನುವುದನ್ನು ಮೊದಲನೇದಾಗಿ ಬಹು ಆಯ್ಕೆ ಮಾದರಿ ಪ್ರಶ್ನೆಗಳನ್ನು ನಾವು ನೋಡ್ತೀವಿ. ಹಾಗೆ ಸಂಬಂಧೀಕರಿಸಿ ಬರೆಯತಕ್ಕಂಥ ಪ್ರಶ್ನೆಗೆ ಉತ್ತರವನ್ನು ನಾವು ನೋಡ್ತಾ ಇದ್ದೀವಿ. ಹಾಗೆ ಒಂದು ವಾಕ್ಯದಲ್ಲಿ ಉತ್ತರಿಸುವುದು, ಇನ್ನು 2 ಅಂಕದ 3-4 ವಾಕ್ಯಗಳಲ್ಲಿ ಉತ್ತರಿಸುವುದು, ಇನ್ನು 3 ಅಂಕಗಳ 5-6 ವಾಕ್ಯಗಳಲ್ಲಿ ಉತ್ತರಿಸ್ತಕ್ಕಂಥದ್ದು. ಇಲ್ಲಿ ಯಾವ ಬರೋ ಸಾಧ್ಯತೆ ಇರುತ್ತೆ ಸರ್? 3-4 ವಾಕ್ಯಗಳಲ್ಲಿ ಉತ್ತರಿಸುವಂಥದ್ದು 2 ಅಂಕದ ಪ್ರಶ್ನೆ ಅಂತ ಹೇಳಿದ್ದೀರಾ. 5-6 ವಾಕ್ಯಗಳಲ್ಲಿ ಬರುವಂಥ ಸಂದರ್ಭದಲ್ಲಿ ಸಂದರ್ಭದೊಡನೆ ವಿವರಿಸಿ, ಹಾಗೆಯೇ ಕವಿ ಪರಿಚಯ ಮತ್ತು ಛಂದಸ್ಸು, ಅಲಂಕಾರ, ಗಾದೆ ಮಾತುಗಳ ಸಂದರ್ಭವೂ ಕೂಡ 3 ಅಂಕದ ಪ್ರಶ್ನೆ 5-6 ವಾಕ್ಯಗಳಲ್ಲಿ ಉತ್ತರ ಬರೀಬೇಕಾಗತ್ತೆ. ಹಾಗೆ 8-10 ವಾಕ್ಯಗಳಲ್ಲಿ ಉತ್ತರಿಸ್ತಕ್ಕಂಥದ್ದು ಮಕ್ಕಳೇ ಗದ್ಯ, ಪದ್ಯ ಮತ್ತು ಅಪಠಿತ ಗದ್ಯಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಪ್ರಶ್ನೆಗಳಿರ್ತವೆ. ಹಾಗೆಯೇ ಸರ್, ಹಾಗೆ ಮುಂದುವರೆದು ಪ್ರಬಂಧವನ್ನು ಬರೀಬೇಕಾಗುತ್ತೆ, ಅದು ಆಯ್ಕೆಯಲ್ಲಿ ಇರುತ್ತೆ. ಮತ್ತು ಪತ್ರಲೇಖನ ಕೂಡ ಆಯ್ಕೆಯಾಗಿರುತ್ತೆ, ಅದು 5-5 ಅಂಕಗಳಿಗೆ ಬರುವಂಥ ಪ್ರಶ್ನೆ ಆಗಿರುತ್ತೆ. ವಿದ್ಯಾರ್ಥಿಗಳೇ, ಈಗ ನಾವು ಇವುಗಳ ಒಂದೊಂದು ಮಾದರಿಯನ್ನು ಪ್ರಶ್ನೆ ಹೇಗೆ ಕೇಳ್ತಾರೆ, ನಿಮಗೆ ಯಾವ ರೀತಿ ಸೂಚನೆಗಳನ್ನು ಅಲ್ಲೇ ನೀಡಿರ್ತಾರೆ, 1-2 ಮಾದರಿ ಪ್ರಶ್ನೆಗಳನ್ನು ನೋಡಿದರೆ ಇನ್ನೂ ಹೆಚ್ಚು ನಿಮಗೆ ಮನವರಿಕೆ ಆಗಬಹುದು ಎಂಬ ಒಂದು ನಂಬಿಕೆ. ಬಹು ಆಯ್ಕೆಯ ಪ್ರಶ್ನೆಗಳನ್ನು ಆಧರಿಸಿ ನಾವು ಇವತ್ತು ಚರ್ಚೆಯನ್ನು ಮುಂದುವರಿಸೋಣ. ಸರಿ, ವಿದ್ಯಾರ್ಥಿಗಳೇ, ನೀವು ಗಮನಿಸ್ತಾ ಹೋಗಬೇಕು. ಬಹು ಆಯ್ಕೆ ಮಾದರಿಯ ಪ್ರಶ್ನೆಗಳು ವ್ಯಾಕರಣ ವಿಭಾಗವನ್ನು ಆಧರಿಸಿ ಪ್ರಶ್ನೆಗಳು ಬಂದಿರ್ತವೆ. ಮೊದಲನೇದಾಗಿ ವರ್ಣಮಾಲೆ, ನಾಮಪದಗಳು, ಸರ್ವನಾಮಗಳು, ವಿಭಕ್ತಿ ಪ್ರತ್ಯಯ ಹಳೆಗನ್ನಡ ಹೊಸಗನ್ನಡ, ಇನ್ನು ಕ್ರಿಯಾಪದಗಳು. ಹಾಗೆ ಸರ್, ಹಾಗೆ ಮುಂದುವರೆದು ಸಂಧಿ, ಅದರಲ್ಲಿ ಕನ್ನಡ ಸಂಧಿ ಮತ್ತು ಸಂಸ್ಕೃತ ಸಂಧಿಗಳು, ಸಮಾಸಗಳು, ಅನ್ಯದೇಶೀಯ ಪದ, ತತ್ಸಮ ತದ್ಭವಗಳು, ಮುಂದುವರೆದು ದ್ವಿರುಕ್ತಿ, ಜೋಡು ನುಡಿ ಮತ್ತು ಅನುಕರಣದ ಬಗ್ಗೆ, ಮತ್ತು ವಾಕ್ಯ ಪ್ರಭೇದಗಳ ಬಗ್ಗೆ, ಅವ್ಯಯಗಳು, ಕೃದಂತಗಳು ಮತ್ತು ತದ್ದಿತಾಂತಗಳು 10ನೇ ತರಗತಿಗಿರುವಂಥ ವಿಶೇಷ ಪಾಠಗಳಾಗಿದೆ, ವ್ಯಾಕರಣ ಪಾಠಗಳು. ಇಷ್ಟು ನೀವು ಗಮನಿಸುವುದರ ಜೊತೆಗೆ ಲೇಖನ ಚಿಹ್ನೆಗಳು, ಪದಗಳ ಅರ್ಥ, ಹೊಸಗನ್ನಡ ರೂಪ, ಅಲಂಕಾರಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಪ್ರಶ್ನೆ, ಹಾಗೆ ಛಂದಸ್ಸಿಗೆ ಸಂಬಂಧಪಟ್ಟಿರ್ತಕ್ಕಂಥ ಪ್ರಶ್ನೆ, ಅಲ್ಲಿ ನಿಗದಿತ ಅಂಕಗಳನ್ನು ಕೂಡ ಅವರೇ ನಮೂದಿಸಿರೋದ್ರಿಂದ 1+3 ಇದೆ ಅಲ್ಲಿ, ಅಂದರೆ 1 ಅಂಕದ ಬಹು ಆಯ್ಕೆ ಇಲ್ಲ ಸಂಬಂಧೀಕರಿಸಿ ಬರತಕ್ಕಂಥ ಸಾಧ್ಯತೆ ಇರಬಹುದು. ಹಾಗೆ 3 ಅಂಕದಂತೂ ಕಡ್ಡಾಯವಾಗಿರ್ತಕ್ಕಂಥ ಅಲಂಕಾರ ಮತ್ತು ಛಂದಸ್ಸಿಗೆ ಕಡ್ಡಾಯ ಪ್ರಶ್ನೆಗಳಾಗಿರುತ್ತೆ. ಇನ್ನು ಈ ಕೆಳಗಿನ ಪ್ರಶ್ನೆಗಳಿಗೆ ಅಥವಾ ಅಪೂರ್ಣ ಹೇಳಿಕೆಗಳಿಗೆ 4 ಪರ್ಯಾಯ ಉತ್ತರಗಳನ್ನು ಸೂಚಿಸಲಾಗಿದೆ. ಅವುಗಳಲ್ಲಿ ಹೆಚ್ಚು ಸೂಕ್ತವಾದ ಉತ್ತರವನ್ನು ಆರಿಸಿ ಬರೆಯಿರಿ. ಕ್ರಮಾಕ್ಷರದೊಂದಿಗೆ ಪೂರ್ಣ ಉತ್ತರವನ್ನು ಬರೆಯಿರಿ. ಈ ಮಾದರಿಯ ಪ್ರಶ್ನೆಗಳಲ್ಲಿ ಮಕ್ಕಳ ಕಲಿಕೆಯ ಗುಣಮಟ್ಟವನ್ನು, ಜ್ಞಾನವನ್ನು ಮತ್ತು ತಾರ್ಕಿಕ ಚಿಂತನೆಯನ್ನು ನಿರೀಕ್ಷಿಸಲಾಗುವುದು. ಅಂದರೆ ಅರ್ಥಪೂರ್ಣ ಕಲಿಕೆಯನ್ನು ಮಕ್ಕಳು ಹೇಗೆ ಓದಿದ್ದಾರೆ, ಯಾವ ರೀತಿ ವಿಷಯವನ್ನು ಗ್ರಹಿಸಿಕೊಂಡಿದ್ದಾರೆ, ಇವೆಲ್ಲವುಗಳನ್ನು ಇಲ್ಲಿ ಸಂಪೂರ್ಣವಾಗಿ ಮಕ್ಕಳು ಮನನ ಮಾಡಿಕೊಂಡಿದ್ರೆ ಮಾತ್ರ ಈ ಬಹು ಆಯ್ಕೆ ಮಾದರಿಯ ಪ್ರಶ್ನೆಗಳಿಗೆ ಸರಿಯಾದ ಉತ್ತರವನ್ನು ಅವರು ಬರೆಯಬಹುದಾಗುತ್ತೆ. ತಾರ್ಕಿಕ ಚಿಂತನೆ ಇಲ್ಲಿ ಬಹಳ ಮುಖ್ಯ. ಹಾಗಿದ್ರೆ ಒಂದು ಮಾದರಿಯನ್ನು ಗಮನಿಸೋಣ ಮಕ್ಕಳೇ. ಇಲ್ಲಿ ಕನ್ನಡ ವರ್ಣಮಾಲೆಯಲ್ಲಿ ಇರುವ ಮಹಾಪ್ರಾಣಾಕ್ಷರಗಳ ಸಂಖ್ಯೆ. ಮೊದಲನೇ ಆಯ್ಕೆ 49, ಎರಡನೇದ್ದು 5, ಮೂರನೇದ್ದು 10, ನಾಲ್ಕನೇದ್ದು 25. ಹಾಗಿದ್ರೆ ಸರಿಯಾದ ಉತ್ತರ ಯಾವುದು ಮಕ್ಕಳೇ? ಯೋಚನೆ ಮಾಡ್ತಾ ಇದ್ರಲ್ವಾ? ಇದು ಸರಳವಾಗಿದೆ, ಖಂಡಿತ ಉತ್ತರ ಕೊಡ್ತಾರೆ. ಸರಿ, ಹಾಗಿದ್ರೆ ಉತ್ತರ 3ನೇ ಆಯ್ಕೆ 10. ಸರ್, ಅಲ್ಲಿ 49 ತಕ್ಷಣ ಮಕ್ಕಳು ಏನು ಮಾಡಿಬಿಡ್ತಾರೆ, ಕೆಲವೊಂದು ಸಾಮಾನ್ಯ ತಪ್ಪುಗಳು. ಕನ್ನಡ ವರ್ಣಮಾಲೆ ಅಂದ ತಕ್ಷಣ ಕೆಲವೊಬ್ರು 49 ಹಾಕಿಬಿಡ್ತಾರೆ, ಮುಂದಿನ ಪ್ರಶ್ನೆನ ಸರಿಯಾಗಿ ಓದೋದಿಲ್ಲ. ಅಂದರೆ
ಪ್ರಶ್ನೆಯನ್ನ ಗ್ರಹಿಸುವ ಶಕ್ತಿ ಮತ್ತು ತಾರ್ಕಿಕವಾಗಿ ಆಲೋಚನೆಗೆ ಬಂದು ತೀರ್ಮಾನಕ್ಕೆ ಬರಬೇಕು. ಮುಂದಿನ ಪ್ರಶ್ನೆ ಮಕ್ಕಳೇ, ಗುಣಸಂಧಿಗೆ ಇದು ಉತ್ತಮ ಉದಾಹರಣೆ. ಮೊದಲನೇ ಆಯ್ಕೆ ಎ ವೀರೇಶ್, ಬಿ ಏಕೈಕ, ಮೂರನೇದು ಪಿತ್ರಾರ್ಜಿತ, ನಾಲ್ಕನೇದು ದಿಗಂತ. ಹಾಗಿದ್ರೆ ಸರಿಯಾದ ಉತ್ತರ ಯಾವುದು ಮಕ್ಕಳೇ? ವೀರೇಶ. ವೀರ ಪ್ಲಸ್ ಈಶ ವೀರೇಶ. ಮುಂದಿನ ಪ್ರಶ್ನೆ ಮಕ್ಕಳೇ ಹೀಗಿದೆ. ಒಂದು ಪದವನ್ನು ವಾಕ್ಯವನ್ನು ಹೇಳಿ ಅದಕ್ಕೆ ಸಮಾನಾರ್ಥಕ ಪದವನ್ನು ವಾಕ್ಯವನ್ನು ಹೇಳುವಾಗ ಈ ಚಿಹ್ನೆಯನ್ನು ಬಳಸಲಾಗುತ್ತದೆ. ಯಾವ ಚಿಹ್ನೆಯನ್ನು ನೋಡಿ ಮಕ್ಕಳೇ, ಮೊದಲನೇ ಆಯ್ಕೆ ವಾಕ್ಯವೇಷ್ಟನೆ ಇದೆ. ಹೌದು. ಎರಡನೇದು ವಿವರಣಾತ್ಮಕ ಚಿಹ್ನೆ ಇದೆ. ಸಿ ಆವರಣ ಚಿಹ್ನೆ ಇದೆ. ಡಿ ಪ್ರಶ್ನಾರ್ಥಕ ಚಿಹ್ನೆ. ಸರಿಯಾದ ಉತ್ತರ ಯಾವುದು ಮಕ್ಕಳೇ? ಸರಿ ಉತ್ತರ ನಿಮ್ಮದು ಆವರಣ ಚಿಹ್ನೆ. ವಿದ್ಯಾರ್ಥಿಗಳೇ, ಬಹು ಆಯ್ಕೆ ಮಾದರಿಯ ಇಂತಹ ಮಾದರಿಯ ಪ್ರಶ್ನೆಗಳನ್ನು ನೀವು ಹೆಚ್ಚು ಹೆಚ್ಚು ಅಭ್ಯಾಸ ಮಾಡಿದರೆ ಪ್ರಶ್ನೆ ಪತ್ರಿಕೆಯಲ್ಲಿರ್ತಕ್ಕಂಥ ಎಲ್ಲ ಪ್ರಶ್ನೆಗಳಿಗೂ ನೀವು ಸರಿಯಾದ, ನಿಖರವಾದ, ಸ್ಪಷ್ಟವಾದ, ಖಚಿತವಾದ ಉತ್ತರವನ್ನು ತಾವು ಬರೀತೀರಿ ಅಂತಕ್ಕಂಥ ಭಾವನೆ ನಮ್ಮದು. ಈಗ ಮುಂದಿನ ಪ್ರಶ್ನೆಯ ಸ್ವರೂಪವನ್ನು ನಾವು ಗಮನಿಸಿದಾಗ ಸಂಬಂಧೀಕರಿಸಿ ಬರೆಯುವುದು, ಇದು ಎರಡನೇ ಪ್ರಮುಖ ಪ್ರಶ್ನೆ ಆಗುತ್ತೆ. ಸೂಚನೆ ನೋಡೋಣ ಮಕ್ಕಳು, ಇಲ್ಲಿ ನಿಮ್ಗೆ ಕೊಟ್ಟಿರ್ತಾರೆ. ಪ್ರಶ್ನೆಗಳಿಗೆ ಮೊದಲೆರಡು ಪದಗಳಿಗೆ ಇರುವ ಸಂಬಂಧದಂತೆ ಮೂರನೆಯ ಪದಕ್ಕೆ ಸರಿ ಹೊಂದುವ ಸಂಬಂಧಿ ಪದವನ್ನೇ ಬರೆಯಿರಿ. ಅಂದರೆ ಸರ್, ಇಲ್ಲಿ ಮೊದಲೆರಡು ಪದಗಳಿಗೆ ಇರ್ತಕ್ಕಂಥ ಸಂಬಂಧವನ್ನು ವಿದ್ಯಾರ್ಥಿಗಳು ಗ್ರಹಿಸ್ಬೇಕು. ಅಂದರೆ ಅಲ್ಲೇನು ಮೂರನೆಯ ಪದ ಇದೆ ಅಲ್ವಾ, ಆ ಮೂರನೆಯ ಪದದ ಸಂಬಂಧ ಹೇಗೆ, ಯಾವ ರೀತಿ ಪ್ರಶ್ನೆ ಕೇಳಿದ್ದಾರೆ ಅನ್ನೋದು ನಮಗೆ ಗೊತ್ತಾಗುತ್ತೆ. ಇವರು ಉತ್ತರವನ್ನು ಕಂಡುಕೊಳ್ಳೋ ಮುನ್ನ ಮೊದಲೆರಡು ಪದಗಳನ್ನು ಸರಿಯಾಗಿ ಗ್ರಹಿಕೆ ಮಾಡಿಕೊಂಡು ಅದರ ಸಂಬಂಧ ತಿಳ್ಕೊಳ್ಬೇಕು. ಎಸ್. ಹಾಗಿದ್ರೆ ಮಕ್ಕಳೇ, ಮೊದಲನೆಯ ಪ್ರಶ್ನೆ ಹೀಗಿದೆ ನೋಡಿ, ಸಂಬಂಧೀಕರಿಸಿ ಬರೆಯೋದ್ರಲ್ಲಿ ಮನೆಯೊಳಗೆ ಆಗಮ ಸಂಧಿಯಾಗಿದೆ. ಮನದೊಳಗೆ ನೋಡಿ, ಗಮನಿಸ್ಕೋಬೇಕು ನೀವಲ್ಲಿ, ಮನದೊಳಗೆ. ಹಾಗೆ ನೋಡಿ, ಎಲ್ಲ ಪ್ರಶ್ನೆಗಳನ್ನು ಒಂದ್ಸರಿ ನೋಡ್ಕೊಂಬಿಡಿ. ಎರಡನೇ ಪ್ರಶ್ನೆ ಓದಲಿ, ವಿದ್ಯಾರ್ಥಕ ಓದಳು. ಪ್ರಶ್ನೆಯನ್ನು ಸರಿಯಾಗಿ ಗ್ರಹಿಸ್ಕೋಬೇಕು ವಿದ್ಯಾರ್ಥಿಗಳೇ. ಮೂರನೇದು ಬೇಡ ಬೇಡ ದ್ವಿರುಕ್ತಿ, ದಡ ದಡ. ಈ ಉತ್ತರ ಯಾವುದಿರ್ಬೋದು ಸರ್? ಮಕ್ಕಳು ಬಹಳ ಯೋಚನೆ ಮಾಡ್ತಾ ಇದ್ದಾರೆ. ಮನೆಯೊಳಗೆ ಆಗಮ ಸಂಧಿ ಆದರೆ ಮನದೊಳಗೆ ಈ ಪದ ಕೂಡ ಯಾವ ಸಂಧಿ ಆಗತ್ತೆ ಅನ್ನೋದನ್ನ ಅವರು ಊಹೆ ಮಾಡಬೇಕು. ಸರಿಯಾದ ಉತ್ತರ ಇದೆ ಲೋಪಸಂಧಿ. ಹಾಗೆ ವಿದ್ಯಾರ್ಥಿಗಳೇ, ಓದಲಿ ವಿದ್ಯಾರ್ಥಕ ಕ್ರಿಯಾಪದವಾಗುತ್ತೆ. ಓದಳು ಅನ್ನುವಂಥದ್ದು ಎಂತಹ ಕ್ರಿಯಾಪದ ಅಂದ್ರೆ ಕ್ರಿಯಾಪದದ ಬಗೆಗಳಲ್ಲಿ ಯೋಚನೆ ಮಾಡಬೇಕು. ಕ್ರಿಯಾಪದ ಖಂಡಿತ ಇದು ನಿಷೇಧಾರ್ಥಕ. ಬೇಡ ಬೇಡ ದ್ವಿರುಕ್ತಿ ಪದವಾಗಿದೆ ಅಂದ ಮೇಲೆ ದಡ ದಡ ಅನ್ನುವಂಥದ್ದು ಎಂತಹ ಪದ. ಹಾಗಾಗಿ ಇದು ಅನುಕರಣವ್ಯ ಸರಿಯಾದ ಉತ್ತರವಾಗಿದೆ. ವಿದ್ಯಾರ್ಥಿಗಳೇ, ನೀವು ಸಂಬಂಧೀಕರಿಸಿ ಬರೆಯತಕ್ಕಂಥ ಪ್ರಶ್ನೆಗಳಿಗೆ ನಿಮ್ಮ ಆಳವಾಗಿರ್ತಕ್ಕಂಥ ಸೂಕ್ಷ್ಮವಾಗಿರ್ತಕ್ಕಂಥ ಓದು ಇದ್ದರೆ ನೀವು ಯಾವುದೇ ತಪ್ಪನ್ನು ಇಲ್ಲಿ ಮಾಡೋದಿಲ್ಲ. ಹೆಚ್ಚು ಹೆಚ್ಚು ಅಭ್ಯಾಸವನ್ನು ಮಾಡಿ. ಇದು ವರ್ಕ್ ಬುಕ್ ಕೊಟ್ಟಿದ್ದೇವೆ, ಸರಿ, ಅದರಲ್ಲಿ ಹೆಚ್ಚು ಪ್ರಶ್ನೆಗಳನ್ನು ಇವರು ಸಂಗ್ರಹಿಸಿಕೊಳ್ಬಹುದು. ಸುಮೇರು ಅಂತಕ್ಕಂಥ ಭಾಗ 1 ಮತ್ತು ಭಾಗ 2 ಬಹಳಷ್ಟು ಪ್ರಶ್ನೆಗಳಿದಾವೆ ವಿದ್ಯಾರ್ಥಿಗಳೇ. ನೀವು ಅಭ್ಯಾಸ ಮಾಡಿ ಉತ್ತಮ ಜ್ಞಾನವನ್ನು ಪಡ್ಕೋಬೇಕು. ಒಂದು ವಾಕ್ಯದಲ್ಲಿ ಉತ್ತರ ಬರೆಯುವುದು ಅಂದರೆ 1 ಅಂಕದ ಪ್ರಶ್ನೆ. ಸರಿ, 1 ಅಂಕದ ಪ್ರಶ್ನೆ. ವಿದ್ಯಾರ್ಥಿಗಳೇ, 1 ಅಂಕದ ಪ್ರಶ್ನೆಗೆ ಉತ್ತರ ಬರೆಯುವ ಸಂದರ್ಭದಲ್ಲಿ ನಾವು ಅಲ್ಲಿ ಸೂಚನೆಯನ್ನು ಕೂಡ ಗಮನಿಸಬೇಕಾಗತ್ತೆ. ಈ ಕೆಳಗಿನ ಪ್ರತಿಯೊಂದು ಪ್ರಶ್ನೆಗೆ ಒಂದೊಂದು ವಾಕ್ಯದಲ್ಲಿ ಉತ್ತರ ಬರೆಯಿರಿ. ಆಮೇಲೆ ಬರೆಯುವ ಸಂದರ್ಭದಲ್ಲಿ ನಾವು ಏನನ್ನ ಗಮನಿಸಬೇಕಂದ್ರೆ, ಒಂದು ವಾಕ್ಯದಲ್ಲಿನ ಪ್ರಶ್ನೆಗೆ ಉತ್ತರಿಸುವ ಸಂದರ್ಭದಲ್ಲಿ ನೀವು ಪೂರ್ಣ ವಾಕ್ಯ ರೂಪದಲ್ಲಿ ಅದು ಉತ್ತರ ನಿಮ್ಮದು ಇರಬೇಕು. ಹಾಗಾದ್ರೆ ಮಕ್ಕಳು ಒಂದು ಪೂರ್ಣ ವಾಕ್ಯ ರಚಿಸುವ ಸಾಮರ್ಥ್ಯ ಪಡ್ಕೊಂಡಿದ್ದಾರೆ ಅಂತ ಆಗತ್ತೆ. ಅಂದರೆ ನಿಮ್ಮ ಮೌಲ್ಯಮಾಪಕರು ನಿಮ್ಮನ್ನು ಇಲ್ಲಿ ಏನನ್ನ ಗ್ರಹಿಸ್ತಾರಂದ್ರೆ, ವಾಕ್ಯ ರೂಪದಲ್ಲಿ ಬರೆಯುವ ಕೌಶಲವನ್ನು ಕರಗತ ಮಾಡಿಕೊಂಡಿದ್ದಾನಿಲ್ಲವೋ ಎಂಬುದನ್ನು ಇಲ್ಲಿ ಗಮನಿಸ್ತಾ ಇರ್ತಾರೆ. ಸೊ ಹಾಗಾಗಿ ನಿಮ್ಮ ಉತ್ತರಗಳು ಪೂರ್ಣ ರೂಪದಲ್ಲಿರಲಿ. ಹಾಗಿದ್ರೆ ಒಂದೆರಡು ಪ್ರಶ್ನೆಗಳನ್ನು ನೋಡೋಣ ನಾವು. ಸಾಹೇಬರು ಯಾವ ಕೆಲಸದಿಂದ ನಿವೃತ್ತರಾಗಿದ್ದರು? ಎರಡನೇ ಪ್ರಶ್ನೆ ಇದೆ ನೋಡಿ ಮಕ್ಕಳೇ. ಹಾಗೆ ಏನನ್ನು ತೊರೆದು ಬಾಳಬೇಕು? ಉತ್ತರ ಯಾವುದಿರ್ಬೋದು ಯೋಚನೆ ಮಾಡಿದ್ದೀರಾ? ಪ್ರೈಮರಿ ಶಾಲಾ ಉಪಾಧ್ಯಾಯ ವೃತ್ತಿಯಿಂದ ಸಾಹೇಬರು ನಿವೃತ್ತರಾಗಿದ್ದರು. ಹಾಗೆಯೇ ಮತ್ತೊಂದು ಪ್ರಶ್ನೆ, ಏನನ್ನು ತೊರೆದು ಬಾಳಬೇಕು? ವ್ಯಾಮೋಹವನ್ನು ತೊರೆದು ಬಾಳಬೇಕು. ಪದ್ಯ ಭಾಗದಿಂದ ಪಾರಿವಾಳಗಳು ಪದ್ಯದಿಂದ
ಆಯ್ದಿರ್ತಕ್ಕಂಥ ಪ್ರಶ್ನೆ. ಹಾಗೆ ಮಕ್ಕಳೇ ಇನ್ನೊಂದು ಪ್ರಶ್ನೆ, ತಮಿಳುನಾಡು ಸರ್ಕಾರ ಪಂಡರಿಬಾಯಿ ಅವರಿಗೆ ಯಾವ ಪ್ರಶಸ್ತಿಯನ್ನು ಕೊಟ್ಟು ಗೌರವಿಸಿತು? ಇದು ಪಠ್ಯ ಪೂರಕ ಅಧ್ಯಯನ ಪಾಠದಿಂದ ಆಯ್ದಿದೆ ಅಂತ ಹೇಳಿ ಭಾವಿಸ್ಕೊಳ್ಬೇಕು. ಸರಿ, ಹಾಗಿದ್ರೆ ಬಹಳ ಸರಳವಾಗಿ ತಮಿಳುನಾಡು ಸರ್ಕಾರ ಪಂಡರಿಬಾಯಿ ಅವರಿಗೆ ಕಲೈಮಾಮಣಿ ಪ್ರಶಸ್ತಿಯನ್ನು ಕೊಟ್ಟು ಗೌರವಿಸಿತು. ಹೀಗೆ ಮಕ್ಕಳೇ ನೀವು ಒಂದು ವಾಕ್ಯದ ಪ್ರಶ್ನೆಗಳನ್ನು ಗದ್ಯ ಪದ್ಯ ಪಠ್ಯಪೋಷಕ ಅಧ್ಯಯನದಿಂದ ಬರ್ತಕ್ಕಂಥ ಮಾಡಬಹುದು. ಇವುಗಳನ್ನು ಹೆಚ್ಚು ಅಭ್ಯಾಸ ತಾವು ಮಾಡಬೇಕು. ಮುಂದಿನ ಪ್ರಶ್ನೆಯ ಸ್ವರೂಪವನ್ನು ನಾವು ಗಮನಿಸಿದಾಗ 2 ಅಂಕದ ಪ್ರಶ್ನೆಗಳು ಮಕ್ಕಳೇ 3-4 ವಾಕ್ಯಗಳಲ್ಲಿ ಉತ್ತರ ಬಯಸ್ತಕ್ಕಂಥ ಪ್ರಶ್ನೆಗಳಿವು. ವೀರಪ್ಪ ಅವರೇ, ಬಹುಶಃ ಈ ಪ್ರಶ್ನೆ ಕೇಳುವ ಉದ್ದೇಶ ಮಕ್ಕಳಲ್ಲಿ ಸಂಕ್ಷಿಪ್ತವಾಗಿ ಬರೆಯುವ ಕೌಶಲ, ಭಾಷೆಯನ್ನು ಬಳಸುವಾಗ ಅವರು ತಿಳಿದಂಥ ವಿಚಾರವನ್ನು ಸಂಕ್ಷಿಪ್ತವಾಗಿ ಮಂಡಿಸುವಂಥ ಕೌಶಲ ಬೆಳೀಲಿ ಅಂತ ಕೇಳುವ ಪ್ರಶ್ನೆಗಳಿದು. ಹಾಗಿದ್ರೆ ಮಕ್ಕಳೇ, ಈ ಪ್ರಶ್ನೆಗೆ ಉತ್ತರಿಸುವ ಮುನ್ನ ಒಂದಿಷ್ಟು ವಿಷಯ ನಿಮಗೆ ಗೊತ್ತಿದ್ರೆ ಬಹು ಸುಲಭ ಅಂತೇಳಿ ನಾವು ಅನ್ಕೋತಾ ಇದ್ದೀವಿ. 3-4 ವಾಕ್ಯಗಳಲ್ಲಿನ ಉತ್ತರಗಳನ್ನು ಬರೆಯುವ ಸಂದರ್ಭದಲ್ಲಿ ಇದು ಕೂಡ ವಾಕ್ಯ ರೂಪದಲ್ಲೇ ಇರಬೇಕು. 2 ಅಂಕಗಳಿಗೆ ಅನುಗುಣವಾಗಿ ನಿಮ್ಮ ವಿಸ್ತರಣೆ ಇರಬೇಕು. ಹಾಗೆ ಒಂದು ಮಾದರಿ ಪ್ರಶ್ನೆಯನ್ನು ನಾವು ಗಮನಿಸೋಣ. ಹೆಂಗಸರು ಗೋಲಾಗಿ ನಿಂತು ಹಾಡುತ್ತಿದ್ದ ಬುಲಾಯಿ ಹಾಡು ಯಾವುದು? ನಾರ್ಯಾರ ಹಬ್ಬ ಏನು ಹುಬ್ಬ, ನಾರ್ಯಾರ ಹಬ್ಬ ಏನು ಹುಬ್ಬ ಸುವನಾರಿ, ಹಂಚಿಕೇನ ಮಾಡಲಿ ತಂಗಿ ಎಚ್ಚ ತರಲಾಕ, ಹಂಚಿಕೇನು ಮಾಡಲಿ ತಂಗಿ ಎಚ್ಚ ತರಲಾಕ, ಈಗ ಮುಂಚಿನಂಗ ದಿನಮಾನಿಲ್ಲ, ಈಗ ಮುಂಚಿನಂಗ ದಿನಮಾನಿಲ್ಲ, ಎಲ್ಲ ಮಾಡೋದಕ ಸುವನಾರಿ. ಅಂದ್ರೆ ಸರ್, ಈಗ ಅಲ್ಲಿ ಹಾಡು ಯಾವುದು ಅಂದಾಗ ಅಲ್ಲಿ ಏನ್ ಹೇಳಿದ್ದಾರೆ ಅದನ್ನೇ ಯಥಾವತ್ ಅದನ್ನೇ ಬರೀಬೇಕಾಗುತ್ತೆ. ಅದರಲ್ಲಿ ವ್ಯತ್ಯಾಸ ಆಗ್ಲಿಕ್ಕಿಲ್ಲ ಮತ್ತು ವಿವರಿಸ್ಲಿಕ್ಕೂ ಇಲ್ಲ. ಹಾಗಾಗಿ ನೇರ ಪ್ರಶ್ನೆ ಇದು. ಇನ್ನೊಂದು ಪ್ರಶ್ನೆ ಮಕ್ಕಳೇ, ವೀರಗಾಸೆ ಕುಣಿತದವರ ವೇಷಭೂಷಣ ಹೇಗಿರುತ್ತದೆ? ಮಕ್ಕಳು ಇದನ್ನ ಗ್ರಹಿಸಿದರೆ, ನೋಡಿದರೆ, ಓದಿದರೆ, ಆದರೆ ಸಂಕ್ಷಿಪ್ತವಾಗಿ 2 ಅಂಕಕ್ಕೆ ವಿವರಿಸಬೇಕು. ವೀರಗಾಸೆ ಕುಣಿತದವರ ವೇಷಭೂಷಣ ವಿಶೇಷವಾಗಿರುತ್ತದೆ. ಒಂದು ವಾಕ್ಯ: ಬಿಳಿಯ ಪಂಚೆಯ ವೀರಗಚ್ಚೆ, ತಲೆಗೆ ಅರಿಶಿಣ ಅಥವಾ ನೀಲಿ ಬಣ್ಣದ ರುಮಾಲು, ಕಾವಿ ಬಣ್ಣದ ಕಸೆಯಂಗಿ, ಕೊರಳಲ್ಲಿ ರುದ್ರಾಕ್ಷಿ ಸರ, ಹಣೆಗೆ ವಿಭೂತಿ, ಕರ್ಣಕುಂಡಲ, ಸೊಂಟಪಟ್ಟಿ, ಬಿಚ್ಚುಗತ್ತಿ, ಕಾಲ್ಗೆಜ್ಜೆ ಧರಿಸಿರುತ್ತಾರೆ. ಮುಂದಿನ ಪ್ರಶ್ನೆಯ ಮಾದರಿಯನ್ನು ನಾವು ಗಮನಿಸಿದಾಗ ಸಾಹಿತಿಗಳ ಪರಿಚಯ, ಅಂದರೆ ನಿಮಗೆ ಗದ್ಯ ಮತ್ತು ಪದ್ಯ ಬರೆದಿರ್ತಕ್ಕಂಥ ಕವಿ ಲೇಖಕರು ಇರ್ತಾರೆ. ಇದು 3 ಅಂಕದ ಪ್ರಶ್ನೆ ಇರುತ್ತೆ ಮಕ್ಕಳೇ. 3 ಅಂಕಗಳಿಗೆ ಕೇಳ್ತಕ್ಕಂಥ ಪ್ರಶ್ನೆ ಒಂದು ಗದ್ಯದ್ದು, ಒಂದು ಪದ್ಯ ಭಾಗದಿಂದ ನಿಮಗೆ ಕೊಟ್ಟಿರ್ತಾರೆ. ಅದನ್ನು ಹೇಗೆ ಸೂಚನೆಯನ್ನು ಕೊಡ್ತಾರೆ ಅಂತಕ್ಕಂಥದ್ದು ನಾವಿಲ್ಲಿ ಗಮನಿಸಬೇಕಾಗತ್ತೆ. ಕವಿಗಳ, ಸಾಹಿತಿಗಳ ಸ್ಥಳ, ಕಾಲ, ಕೃತಿ ಮತ್ತು ಬಿರುದು, ಪ್ರಶಸ್ತಿಗಳನ್ನು ಕುರಿತು ವಾಕ್ಯ ರೂಪದಲ್ಲಿ ಬರೆಯಬೇಕು. ಅಂದರೆ ಇಲ್ಲೂ ಕೂಡ ಭಾಷಾ ಕೌಶಲವನ್ನು ಪರೀಕ್ಷಿಸುವಂಥ ಹಂತ. ಜನ್ಮಸ್ಥಳ, ಕಾಲ, ಕೃತಿ, ಪ್ರಶಸ್ತಿ, ಬಿರುದು, ವಾಕ್ಯ ರೂಪದಲ್ಲಿ ಬರೆಯುವುದು, ಭಾಷಾ ಶೈಲಿ, ಹೀಗೆ ತಲಾ ಒಂದೊಂದು ಅಂಕವನ್ನು ನಿಗದಿ ಮಾಡಿರ್ತಾರೆ. ಆ ಒಂದು ಮಾದರಿಯನ್ನು ನಾವು ನೋಡಿದರೆ ಮಕ್ಕಳು ನಿಮಗೆ ಗೊತ್ತಾಗತ್ತೆ. ಶಿವರಾಮ ಕಾರಂತರ ಪರಿಚಯ. ಶಿವರಾಮ ಕಾರಂತರು ಕ್ರಿಸ್ತ ಶಕ 1902ರಲ್ಲಿ ಉಡುಪಿ ಜಿಲ್ಲೆಯ ಕೋಟಾದಲ್ಲಿ ಜನಿಸಿದರು. ಸಾಹಿತ್ಯದ ಹಲವು ಪ್ರಕಾರಗಳಲ್ಲಿ ಕೃತಿಗಳನ್ನು ರಚಿಸಿರುವ ಇವರ ಚುಮನದುಡಿ, ಮರಳಿ ಮಣ್ಣಿಗೆ, ಬೆಟ್ಟದ ಜೀವ, ಅಳಿದ ಮೇಲೆ ಕಾದಂಬರಿಗಳು ಪ್ರಸಿದ್ಧವಾಗಿವೆ. ಹುಚ್ಚು ಮನಸ್ಸಿನ 10 ಮುಖಗಳು ಎಂಬ ಆತ್ಮಕಥನ, ಯಕ್ಷಗಾನ, ಬಯಲಾಟ, ಜಾನಪದ ಸಾಹಿತ್ಯ ಮುಂತಾದ ಕೃತಿಗಳನ್ನು ಶ್ರೀಯುತರು ರಚಿಸಿದ್ದಾರೆ. ಇವರ ಮೂಕಜ್ಜಿಯ ಕನಸುಗಳು ಕಾದಂಬರಿಗೆ ಜ್ಞಾನಪೀಠ ಪ್ರಶಸ್ತಿ, ಯಕ್ಷಗಾನ ಬಯಲಾಟ ಎಂಬ ಕೃತಿಗೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಮತ್ತು ಮೈ ಮನಗಳ ಸುಳಿಯಲ್ಲಿ ಕೃತಿಗೆ ಪಂಪ ಪ್ರಶಸ್ತಿ ಕೂಡ ಲಭಿಸಿದೆ. ಇವರು 1955ರಲ್ಲಿ ಮೈಸೂರಿನಲ್ಲಿ ನಡೆದ 37ನೆಯ ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷರಾಗಿ ಗೌರವವನ್ನು ಪಡೆದಿದ್ದಾರೆ. ಇಷ್ಟು ಮಾಹಿತಿಯನ್ನು ಮಕ್ಕಳು ಅಲ್ಲಿ ಬರೆದಿದ್ರೆ ಪೂರ್ಣವಾಗಿ 3 ಅಂಕಗಳು ಸಿಗುತ್ತೆ. ಇದು ಒಂದು ಮಾದರಿ ಮಕ್ಕಳೇ. ನೀವು ಪಠ್ಯಪುಸ್ತಕದಲ್ಲಿರ್ತಕ್ಕಂಥ ಎಲ್ಲ ಪಾಠಗಳ ಮತ್ತು ಪದ್ಯಗಳ ಲೇಖಕರನ್ನ, ಕವಿಗಳನ್ನು ಈ ಥರ ಪರಿಚಯ ಮಾಡಿಕೊಳ್ಳುವುದರ ಜೊತೆಗೆ ನೀವು ಸಂಪೂರ್ಣವಾಗಿ ವಿಷಯವನ್ನು ಮನನ ಮಾಡಿಕೊಂಡ್ರೆ ಉತ್ತಮ. ವಿದ್ಯಾರ್ಥಿಗಳೇ,
ಮುಂದಿನ ಪ್ರಶ್ನೆಯ ಸ್ವರೂಪವನ್ನು ನಾವು ಗಮನಿಸಿದಾಗ 3 ಅಂಕದ ಒಂದು ಪ್ರಶ್ನೆ ಛಂದಸ್ಸಿಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು. ಸೊ ಈ ಹಿನ್ನೆಲೆಯಲ್ಲಿ ಆ ಸೂಚನೆ ಹೇಗಿರುತ್ತೆ ನಾವು ಗಮನಿಸೋಣ. ಕೆಳಗಿನ ಪದ್ಯ ಭಾಗಕ್ಕೆ ಪ್ರಸ್ತಾರ ಹಾಕಿ ಘನ ವಿಭಾಗ ಮಾಡಿ ಛಂದಸ್ಸಿನ ಹೆಸರನ್ನು ನೀವು ಬರೆಯಬೇಕಾಗತ್ತೆ. ಒಂದು ಉದಾಹರಣೆಯನ್ನು ನಾವು ಇಲ್ಲಿ ಗಮನಿಸುವ ಮುನ್ನ ಇಲ್ಲಿ ಯಾವ ಯಾವ ವಿಚಾರಗಳನ್ನು ನೀವು ತಿಳ್ಕೊಂಡಿದ್ರೆ ತುಂಬ ಉತ್ತಮ ಅಂತಕ್ಕಂಥದ್ದು. ಪ್ರಸ್ತಾರ ಹಾಕೋದಕ್ಕೆ ನಿಮಗೆ 1 ಅಂಕ ಇರುತ್ತೆ, ಇನ್ನು ಘನ ವಿಭಾಗ ಮಾಡೋದಕ್ಕೆ 1 ಅಂಕ ಇರುತ್ತೆ, ಇನ್ನು ಛಂದಸ್ಸಿನ ಹೆಸರನ್ನು ನೀವು ಬರೆಯೋಕೆ ನಿಮ್ಗೆ 1 ಅಂಕ ಇರುತ್ತೆ. ಹೀಗೆ 3 ಅಂಕಗಳನ್ನು ಆಧರಿಸಿ ನಿಮ್ಗೊಂದು ಪ್ರಶ್ನೆ. ಇವರಿಗೆ ಲಘು ಗುರು ಹಾಕ್ಲಿಕ್ಕೆ ಬರಬೇಕು, ಹೌದು, ಗಣ ವಿಭಾಗಿಸ್ಲಿಕ್ಕೂ ಬರಬೇಕು, ಮತ್ತು ಗಣದ ವಿಭಾಗ ನಂತರ ಇದು ಯಾವ ಛಂದಸ್ಸಿನಲ್ಲಿದೆ ಅನ್ನುವಂಥದ್ದನ್ನು ಕೂಡ ಇವರು ಬರೀಬೇಕಾಗುತ್ತೆ. ನೋಡಿ, ಮಾತ್ರಾ ಕಾಲಗಳನ್ನು ಆಧರಿಸಿ 2 ಮಾತ್ರಾ ಕಾಲ ಇದ್ರೆ ಗುರು ಆಗುತ್ತೆ, 1 ಮಾತ್ರಾ ಕಾಲ ಇದ್ರೆ ಲಘು ಆಗುತ್ತೆ. ಅದನ್ನು ಆಧರಿಸಿ ಲಘು ಗುರು ಹಾಕಬೇಕು. ಮತ್ತು ಈಗಾಗಲೇ ಅವರು ಕಲ್ತಿರ್ತಕ್ಕಂಥ ಛಂದಸ್ಸಿನ ಎಲ್ಲ ಲಕ್ಷಣಗಳು ಅದು ಹೊಂದ್ತಾ ಇದೆ ಅಂದರೆ ಆ ಛಂದಸ್ಸಿನ ಹೆಸರನ್ನು ಬರೀಬೇಕು. ಇಲ್ಲಿರುವಂಥದ್ದು 4 ಮಾತ್ರಾಗಣದ ಕಂದಪದ್ಯ, ಅಂದರೆ ಅರ್ಧ ಭಾಗವನ್ನು ಮಾತ್ರ ನಾವು ಈಗ ನೀವು ಕಾಣ್ತಾ ಇದ್ದೀರಿ. ಇನ್ನೆರಡು ಸಾಲು ಇಲ್ಲಿ ಮೂಡ್ ಬಂದಿಲ್ಲ. ಪ್ರಶ್ನೆ ಪತ್ರಿಕೆಯಲ್ಲಿ ಮೊದಲೆರಡು ಸಾಲು ಅಥವಾ 3-4ನೇ ಸಾಲು ಮಾತ್ರ ಕೊಟ್ಟಿರ್ತಾರೆ. ಎಲ್ಲವನ್ನೂ ಕೊಡೋದಿಲ್ಲ ವಿದ್ಯಾರ್ಥಿಗಳೇ, ನೀವು ಗಮನಿಸ್ಕೋಬೇಕು. ಇಲ್ಲಿ ಈ ಮಾದರಿಯನ್ನ ಅದನ್ನು ಬರೆದುಕೊಳ್ಳುವಾಗ ಎಚ್ಚರಿಕೆಯಿಂದ ತಪ್ಪಿಲ್ಲದಂತೆ ಮಕ್ಕಳು ಬರ್ಕೊಳ್ಬೇಕು. ಲಘು ಗುರು ಹಾಕುವಾಗ ತಪ್ಪಾಗ್ಬಿಡುತ್ತೆ, ಇಲ್ಲ ಅಂದರೆ. ಅದಕ್ಕಾಗಿ ಬರ್ಕೊಳ್ಳೋದು ಬಹಳ ಮುಖ್ಯ. ಸೊ ಹೀಗಾಗಿ ನೀವು ಅಲ್ಲಿ ಪ್ರಸ್ತಾರ ಹಾಕಬೇಕಾಗತ್ತೆ, ಘನ ವಿಭಾಗ ಮಾಡಬೇಕಾಗತ್ತೆ, ಮತ್ತು ಛಂದಸ್ಸಿನ ಹೆಸರು ಕೆಳಗಡೆ ಇದೆ ನೋಡಿ, ಕಂದ ಪದ್ಯ ಅಂತಕ್ಕಂಥದ್ದು ಆ ಎಲ್ಲ ಲಕ್ಷಣಗಳನ್ನು ಒಳಗೊಂಡಿರೋದ್ರಿಂದ ಅದು ಕಂದ ಪದ್ಯ ಆಗಿರ್ತಕ್ಕಂಥದ್ದು, ಅದನ್ನು ಕೂಡ ನೀವು ಬರೀಬೇಕಾಗತ್ತೆ. ಅಲ್ಲಿ ಈ ರೀತಿ ಬರೆದ್ರೆ ನಿಮಗೆ ಸಂಪೂರ್ಣ 3 ಅಂಕಗಳು. 9ನೇ ತರಗತಿಯಲ್ಲಿ ಷಟ್ಪದಿ ಕೂಡ ಇದೆ, ಕಂದ ಪದ್ಯ ಕೂಡ ಇದೆ, ಅದೆರಡನ್ನು ಕಲಿಬೇಕು. ಇನ್ನು ಮುಂದಿನ ಪ್ರಶ್ನೆ ವಿದ್ಯಾರ್ಥಿಗಳೇ, ಅಲಂಕಾರಕ್ಕೆ ಸಂಬಂಧಪಟ್ಟಿರ್ತಕ್ಕಂಥದ್ದು. ಇದು ಕೂಡ 3 ಅಂಕದ ಪ್ರಶ್ನೆ. ಪ್ರಶ್ನೆಯ ಮಾದರಿಯ ತಿಳಿಯುವ ಮುನ್ನ ಸೂಚನೆ ಪ್ರಶ್ನೆ ಪತ್ರಿಕೆಯಲ್ಲಿ ಯಾವ ರೀತಿ ನಿಮಗಿರುತ್ತೆ ಅನ್ನೋದನ್ನು ಗಮನಿಸಿದಾಗ, ಕೆಳಗಿನ ವಾಕ್ಯದಲ್ಲಿರುವ ಅಲಂಕಾರವನ್ನು ಹೆಸರಿಸಿ ಲಕ್ಷಣ ಬರೆದು ಸಮನ್ವಯಗೊಳಿಸಿ. ಹೌದು, ಅಲಂಕಾರಿಕ ವಾಕ್ಯವನ್ನು ಓದ್ಕೊಳ್ಬೇಕು. ಅದು ಯಾವ ಅಲಂಕಾರದಲ್ಲಿದೆ ಅಂತ ಗುರುತಿಸ್ಕೊಂಡ ಮೇಲೆ ಅದರ ಲಕ್ಷಣವನ್ನು ಹೇಳಬೇಕು ಮತ್ತು ಅದನ್ನು ಸಮನ್ವಯಗೊಳಿಸುವಂಥ ಹಂತದಲ್ಲಿ ಬರೀಬೇಕಾಗತ್ತೆ. ಕೊನೆಗೆ ಅಲಂಕಾರದ ಹೆಸರನ್ನು ನಮೂದಿಸಬೇಕಾಗುತ್ತೆ. ಈ 3 ಅಂಕಗಳು ಒಂದೊಂದು ಅಂಶಕ್ಕೂ ಅನ್ವಯ ಆಗುತ್ತೆ. ಆ ಒಂದು ಉದಾಹರಣೆಯನ್ನು ನಾವು ಗಮನಿಸಿದಾಗ ನಿಮಗೆ ಗೊತ್ತಾಗುತ್ತೆ ವಿದ್ಯಾರ್ಥಿಗಳೇ. ಸೀತೆಯ ಮುಖ ಕಮಲ ಅರಳಿತು ಅಂದ್ರೆ ಅಲಂಕಾರದ ಹೆಸರು ಬರೀಬೇಕಾಗತ್ತೆ. ಮೊದಲೇದಾಗಿ 1 ಅಂಕ ಇರುತ್ತೆ ನಿಮಗೆ. ತಕ್ಷಣ ಅಲಂಕಾರದ ಹೆಸರನ್ನ ಬರೆದು ಬಿಟ್ರೆ 1 ಅಂಕ ಸಿಕ್ಬಿಡುತ್ತೆ. ನೀವು ಹೆಚ್ಚು ಮಕ್ಕಳೇ ನೋಡಿ, ಸೀತೆಯ ಮುಖ ಕಮಲದಂತೆ ಅರಳಿತು ಹೆಚ್ಚು ಕೇಳಿರ್ತೀರಾ. ಹೌದು, ಪ್ರಶ್ನೆ ಗ್ರಹಿಸ್ಕೋಬೇಕಿಲ್ಲೇ. ಕಮಲದಂತೆ ಅನ್ನೋದು ಬೇರೆನೇ ಅಲಂಕಾರ ಆಗುತ್ತೆ, ಕಮಲ ಅರಳಿತು ಅನ್ನುವಂಥದ್ದೇ ಬೇರೆ ಅಲಂಕಾರ ಆಗುತ್ತೆ. ಇಲ್ಲೇ ಗಮನಿಸ್ಕೋಬೇಕು ವಿದ್ಯಾರ್ಥಿಗಳೇ, ನೀವು ಯಾವುದೇ ಒಂದು ವಾಕ್ಯವನ್ನು ಬೇರೆ ಬೇರೆ ಅಲಂಕಾರದಲ್ಲಿ ಮಾಡ್ತಕ್ಕಂಥ ಶಕ್ತಿ ಸಾಮರ್ಥ್ಯ ನಮ್ಮ ಕನ್ನಡ ಭಾಷೆಗೆ ಇದೆ. ಉಪಮಾ ಅಲಂಕಾರವೇ ಬೇರೆ, ರೂಪಕ ಅಲಂಕಾರವೇ ಬೇರೆ. ಇದನ್ನೇ ಉತ್ಪ್ರೇಕ್ಷೆನೂ ಕೂಡ ಮಾಡಬಹುದು. ಸೀತೆಯ ಮುಖ ಕಮಲವೋ ಎಂಬಂತೆ ಅರಳಿತು. ಸೊ ಹಾಗಾಗಿ ಪ್ರಶ್ನೆ ಪತ್ರಿಕೆಯಲ್ಲಿ ಯಾವ ಪ್ರಶ್ನೆಯನ್ನು ಕೇಳಿದ್ದಾರೆ ಆ ಪ್ರಶ್ನೆಗೆ ನೀವು ಸರಿಯಾಗಿ ಯಾವ ಉತ್ತರ ಇರಬಹುದು ಎಂಬುದನ್ನು ಗ್ರಹಿಸಿಕೊಂಡು ಈ ಎಲ್ಲ ಅಂಶಗಳನ್ನು ನೀವು ಆಧರಿಸಿ ನಿಮ್ಮ ಉತ್ತರ ಅಲ್ಲಿ ಇರಬೇಕು. ಅಲಂಕಾರಗಳನ್ನು ಸಮನ್ವಯಗೊಳಿಸೋದನ್ನ ಅಭ್ಯಾಸ ಮಾಡಿರಬೇಕು. ಅದರಲ್ಲಿ ಮುಖ್ಯವಾಗಿ ಯಾವುದು ಉಪಮ, ಯಾವುದು ಉಪಮೇಯ, ಯಾವುದು ಉಪಮಾನ, ಸಮಾನ ಸಾದೃಶ್ಯ ಯಾವುದು, ಉಪಮಾವಾಚಕ ಯಾವುದು, ಇತ್ಯಾದಿ ಅಂಶಗಳ ಕಡೆ ಅವರು ಗಮನ ಕೊಡಬೇಕಾಗುತ್ತೆ. ಆ ವಿದ್ಯಾರ್ಥಿಗಳೇ, ನಿಮಗೆ 9ನೇ ತರಗತಿಯಲ್ಲಿ ಉಪಮಾ ಮತ್ತು ರೂಪಕ ಅಲಂಕಾರಕ್ಕೆ ಹೆಚ್ಚಿನ ಆದ್ಯತೆಯನ್ನು ನೀವು ಕೊಡಬೇಕಾಗತ್ತೆ. ಇಲ್ಲಿ ಅಲಂಕಾರ ಅಂದರೆ ರೂಪಕ ಅಲಂಕಾರ, ಲಕ್ಷಣ ಹೇಗೆ ಬರಿಬೇಕು ನೋಡಿ. ಉಪಮೇಯ ಮತ್ತು ಉಪಮಾನಗಳಿಗೆ ಭೇದವು ಕಂಡು ಬರದೆ ಅವೆರಡೂ ಒಂದೇ ಎಂದು ವರ್ಣಿಸಿದರೆ ಅದೇ ರೂಪಕ ಅಲಂಕಾರ. ಇಲ್ಲಿ ಮೊದಲು ನೀವು ಉಪಮೇಯ ಉಪಮಾನ ಯಾವುದು ಗುರುತಿಸ್ಕೋಬೇಕು ವಿದ್ಯಾರ್ಥಿಗಳು. ಅಂದಾಗ ಮಾತ್ರ ಉತ್ತರ ಬಹಳ ಸರಳವಾಗಿ ಅವರು ಬರೆಯಬಹುದು. ಇದು ಮೆಟಾಫರ್ ಅಂತ ಹೇಳಿ ಇಂಗ್ಲಿಷ್ನಲ್ಲಿ ಕರೀತಾರೆ. ಉಪಮೇಯ ನಿಮ್ಗಿಲ್ಲಿ ಸೀತೆಯ ಮುಖ, ಉಪಮಾನ ಕಮಲ. ಅಂದ್ರೆ ಸೀತೆಯ ಮುಖವನ್ನ ಕಮಲಕ್ಕೆ ಅಂದ್ರೆ ಕಮಲವನ್ನ ಆಧಾರವಾಗಿ ಇಟ್ಟುಕೊಂಡು ಇಲ್ಲಿ ಅಭೇದ ಕಲ್ಪಿಸ್ತಾ ಇದ್ದಾರೆ. ಎರಡೂ ಭೇದ ಇಲ್ಲ, ಇದು ಕಮಲವು ಮುಖವು ಎರಡೂ ಒಂದೇ. ಸೀತೆಯ ಮುಖ ಬೇರೆಯಲ್ಲ, ಕಮಲ ಬೇರೆಯಲ್ಲ, ಎರಡೂ ಒಂದೇ ಎಂದು ಹೇಳಿರೋದ್ರಿಂದ ಇದು ನಿಮ್ಗೆ ರೂಪಕ ಅಲಂಕಾರ ಆಗತ್ತೆ. ಅದನ್ನು ಸಮನ್ವಯ ಮಾಡ್ತಕ್ಕಂಥ ವಿಧಾನ ಇಲ್ಲಿದೆ ನೋಡಿ ಮಕ್ಕಳೇ. ಇಲ್ಲಿ ಉಪಮೇಯವಾದ ಸೀತೆಯ ಮುಖಕ್ಕೂ ಉಪಮಾನವಾದ ಕಮಲಕ್ಕೂ ಯಾವುದೇ ಭೇದವು ಕಂಡು ಬರದೆ ಅವೆರಡೂ ಒಂದೇ ಎಂದು ವರ್ಣಿಸಿರುವುದರಿಂದ ಇದು ರೂಪಕ ಅಲಂಕಾರ. ಇಷ್ಟು ಉತ್ತರವನ್ನು ನೀವು ಬರೆದ್ರೆ 3 ಅಂಕಗಳು ನಿಮಗೆ ಖಂಡಿತ ಸಿಗುತ್ತದೆ. ಇನ್ನು ಗಾದೆ ಮಾತು
ಈ ಗಾದೆ ಮಾತಿನ ಉದ್ದೇಶ ಏನಪ್ಪ ಅಂದರೆ ನಮ್ಮ ಗಾದೆಯ ಮಾತುಗಳ ಅರ್ಥ ಸ್ವಾರಸ್ಯವನ್ನು ಗ್ರಹಿಸಿ ತಮ್ಮದೇ ಆದ ಮಾತುಗಳ ಭಾಷೆಯ ಮೂಲಕ ವಿವರಿಸಬೇಕು. ಅಂದರೆ ಇದು ಕೂಡ 3 ಅಂಕದ ಪ್ರಶ್ನೆ ಸರ್. ಹೌದು, ಭಾಷಾ ಕೌಶಲದ ಪ್ರಶ್ನೆ ಇದು. Yes. ಮತ್ತು ಆಲೋಚನೆ ಕೂಡ ಇಲ್ಲಿ ಬಹಳ ಮುಖ್ಯ. ಇದನ್ನು ಮಕ್ಕಳೇ ಗಾದೆಯ ಮಾತನ್ನು ವಿಸ್ತರಿಸಿ ಬರೆಯುವ ಸಂದರ್ಭದಲ್ಲಿ ನಾವು ಅಲ್ಲಿ ಪ್ರಶ್ನೆ ಪತ್ರಿಕೆಯಲ್ಲಿ ಕೊಟ್ಟಿರ್ತಕ್ಕಂಥ ಸೂಚನೆಯನ್ನು ಸರಿಯಾಗಿ ಗ್ರಹಿಸ್ಕೋಬೇಕಾಗತ್ತೆ. ಕೆಳಗಿನ ಗಾದೆಗಳಲ್ಲಿ ಯಾವುದಾದರೂ ಒಂದನ್ನು ಅಂದರೆ ಆಯ್ಕೆ ನಿಮ್ಗೆ ಇಲ್ಲಿರುತ್ತೆ. ಗಾದೆಯ ಮಹತ್ವದೊಂದಿಗೆ ವಿಸ್ತರಿಸಿ ಬರೆಯುವ ಮುನ್ನ ನಿಮಗೆ ಈ ಒಂದಿಷ್ಟು ವಿಚಾರ ಸ್ಪಷ್ಟವಾಗಿ ಗೊತ್ತಾಗಬೇಕಾಗತ್ತೆ. ಗಾದೆಯ ಮಹತ್ವ ವಿವರಣೆ ಅಂತಂದರೆ ಆ ಗಾದೆ ಯಾವ ಸಂದೇಶವನ್ನು ಕೊಡ್ತಾ ಇದೆ, ಅದರ ಮಹತ್ವ ಅಲ್ಲಿ ಒಂದು ವಾಕ್ಯದಲ್ಲಿ ಹೇಳಲಿಕ್ಕೆ ಸಾಧ್ಯ ಇದೆ. ಮತ್ತು ಆ ಮಹತ್ವಕ್ಕೆ ಪೂರಕವಾಗಿ ಉದಾಹರಣೆಯನ್ನು ಕೊಟ್ಟು ವಿವರಿಸಿದಾಗ ನಿಮ್ಮ ಭಾಷಾ ಕೌಶಲ ನಮಗೆ ತಿಳಿಯುತ್ತೆ. ಮತ್ತು ನೀವು ಬರೆಯುವಂಥ ಭಾಷೆಯ ಸಂದರ್ಭದಲ್ಲಿ ಸೂಕ್ತ ಲೇಖನ ಚಿಹ್ನೆಗಳು ಮತ್ತು ಅಗತ್ಯವಾದಂತಹ ಮತ್ತೊಂದು ಗಾದೆ ಮಾತನ್ನೋ ನಾಣ್ಣುಡಿಯನ್ನು ಸೇರಿಸ್ತಕ್ಕಂಥದ್ದು, ಇಂಥೆಲ್ಲ ವಿಚಾರಗಳಿಗೆ ಇನ್ನೊಂದು ಅಂಕವನ್ನು ನಾವು ಮೀಸಲಿಟ್ಟಿರ್ತೇವೆ. ಅಂದ್ರೆ ಗಾದೆ ಮಹತ್ವದ ವಿವರಣೆಯ ಜೊತೆಗೆ ಗಾದೆ ಮಾತಿನ ಬಗ್ಗೆನೂ 1-2 ವಾಕ್ಯ ಬರೀಬೇಕಾಗ ಸರ್. ಗಾದೆ ಅಂದ್ರೆ ಏನು, ಗಾದೆಗಳು ಎಷ್ಟು ಪ್ರಾಮುಖ್ಯತೆ ಪಡೆದಿವೆ, ಅವುಗಳನ್ನು ಹೇಳ್ಕೊಳ್ತಾ ಮಕ್ಕಳು ಗಾದೆಯ ಸಂದೇಶ ಏನು ಅಂತ ಹೇಳಿಬಿಟ್ಟು ಪೂರಕವಾದಂಥ ಉದಾಹರಣೆ ವಿವರಣೆಯನ್ನು ಕೊಡಬಹುದು. ಸರಿ, ವಿದ್ಯಾರ್ಥಿಗಳೇ, ನಿಮ್ಮ ಪಠ್ಯಪುಸ್ತಕದಲ್ಲಿರ್ತಕ್ಕಂಥ ಎಲ್ಲ ಗಾದೆ ಮಾತುಗಳನ್ನು ನೀವು ಪಟ್ಟಿ ಮಾಡಿಕೊಂಡು ಆ ಎಲ್ಲ ಗಾದೆ ಮಾತುಗಳಿಗೆ ಸೂಕ್ತವಾಗಿರ್ತಕ್ಕಂಥ ಈ ಅಂಶಗಳನ್ನು ಆಧರಿಸಿ ವಿವರಣೆಯನ್ನು ಬರ್ತಿದ್ದೇ ಆದರೆ ನೀವು ಇಲ್ಲಿ ಹೆಚ್ಚು ಪರಿಪೂರ್ಣರಾಗ್ತೀರಿ. ಹೆಚ್ಚು ಬರೆದು ಅಭ್ಯಾಸ ಮಾಡೋದು ಸೂಕ್ತ. ಸರಿ, ಸಂದರ್ಭ ಸಹಿತ ಸ್ವಾರಸ್ಯ ಬರೆಯುವುದು 3 ಅಂಕದ ಪ್ರಶ್ನೆ ಇದು ಕೂಡ. ಹೌದು, ಈ ಪ್ರಶ್ನೆಯನ್ನು ನಾವು ಕೇಳುವಂಥ ಉದ್ದೇಶ ಮಕ್ಕಳು ಪದ್ಯಪಾಠಗಳನ್ನು ಎಷ್ಟು ಏಕಾಗ್ರತೆಯಿಂದ ಓದ್ಕೊಂಡಿದ್ದಾರೆ ಮತ್ತು ಅಲ್ಲಿ ಬರುವಂತಹ ಸಂಭಾಷಣೆಗಳ ಪಾತ್ರಗಳ ಬಗ್ಗೆ ಎಷ್ಟು ತಿಳ್ಕೊಂಡಿದ್ದಾರೆ, ಸಂದರ್ಭದ ಜೊತೆಗೆ ಆ ಮಾತುಗಳ ಅರ್ಥವನ್ನು ಹೇಗೆ ಆಲೋಚಿಸಬಲ್ಲರು ಅನ್ನುವಂಥದ್ದನ್ನು ನಾವು ತಿಳಿತೇವೆ. ಸರಿ, ಹಾಗೆ ಮಕ್ಕಳೇ, ಆ ಸಂದರ್ಭದೊಡನೆ ಸ್ವಾರಸ್ಯ ಬರೆಯುವ ಸಂದರ್ಭದಲ್ಲಿ ನೀವು ಆಯ್ಕೆ, ಸಂದರ್ಭ ಮತ್ತು ಸ್ವಾರಸ್ಯವನ್ನು ಅಂದರೆ ವಿವರಣೆಯನ್ನು ನೀವು ಬರೀಬೇಕಾಗತ್ತೆ. ಆ 3ಕ್ಕೂ ಒಂದೊಂದು ಅಂಕಗಳನ್ನು ಇಲ್ಲಿ ನಿಮಗೆ ನಿಗದಿ ಮಾಡಿರೋದ್ರಿಂದ ನೀವು ಇದೇ ಮಾದರಿಯಲ್ಲಿ ಅದನ್ನು ಬರೆದ್ರೆ ಬಹು ಉತ್ತಮ. ಕಂಠಪಾಠದ ಪದ್ಯ 4 ಅಂಕಗಳ ಪ್ರಶ್ನೆ ಇದಾಗಿರುತ್ತೆ. ಇದರಲ್ಲಿ ಆಯ್ಕೆ ಇರುತ್ತೆ. 2 ಪದ್ಯ ಕೊಟ್ಟು 1ಕ್ಕೆ ನಾವು ಉತ್ತರಿಸಬೇಕಾಗತ್ತೆ. ಮಕ್ಕಳಲ್ಲಿ ಕನ್ನಡ ನಾಡಿನ ಸಾಂಸ್ಕೃತಿಕ ಹಿರಿಮೆ ಮತ್ತು ಸಾಹಿತ್ಯಿಕ ಹಿರಿಮೆಯನ್ನು ಸದಾಕಾಲ ಮನಸ್ಸಿನಲ್ಲಿ ಇಟ್ಕೊಳ್ಳಿ ಅನ್ನುವಂಥ ಉತ್ತಮ ಪದ್ಯ ಭಾಗಗಳನ್ನು ನೆನಪಿನಲ್ಲಿ ಉಳಿಲಿಕ್ಕೆ ಇದನ್ನು ನಾವು ಮಾಡ್ತೇವೆ. ಮತ್ತು ಭಾಷಾ ಶುದ್ಧತೆ, ಉಚ್ಚಾರಣೆ, ಹಾಡುಗಾರಿಕೆಗೆ ಇದು ಪೂರಕವಾಗಿದೆ ಈ ಪ್ರಶ್ನೆ. ಬರೀತಕ್ಕಂಥ ಸಂದರ್ಭದಲ್ಲಿ ತಪ್ಪಿಲ್ಲದೆ ಬರೆದಿರ್ತಕ್ಕಂಥ ಪ್ರತಿ ಪೂರ್ಣ ಸಾಲಿಗೆ ಒಂದೊಂದು ಅಂಕ ಇರುತ್ತೆ. ಮೌಲ್ಯಮಾಪನ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಹೀಗೆ ಒಟ್ಟು 4 ಸಾಲು ಇರುತ್ತೆ. ನಿಮಗೆ 4 ಅಂಕಗಳು ಇಲ್ಲಿರುತ್ತೆ. ಇನ್ನು ಮುಂದಿನ ಪ್ರಶ್ನೆಯ ಸ್ವರೂಪ ಸಾರಾಂಶ ಬರೆಯುವುದು. ಇಲ್ಲಿ ಇದು ಕೂಡ 4 ಅಂಕದ ಪ್ರಶ್ನೆ ಆಗಿರುತ್ತೆ. ಇದರಲ್ಲಿ ಆಯ್ಕೆ ಇರುವುದಿಲ್ಲ. ಕೊಟ್ಟಿರ್ತಕ್ಕಂಥ ಪದ್ಯ ಯಾವ ಕವಿಯ ಯಾವ ಕಾವ್ಯದಿಂದ ಆರಿಸಿಕೊಂಡಿದೆ ಅನ್ನುವಂಥ ಒಂದು ವಾಕ್ಯವನ್ನು ಬರೆದು ಕವಿಯ ಆಶಯವನ್ನು ಆಧರಿಸಿ ಸಾರಾಂಶವನ್ನು ಬರೀಬೇಕಾಗತ್ತೆ. ಇದು ಸುಮಾರು 5-6 ವಾಕ್ಯಗಳಲ್ಲಿ ಇದ್ದರೆ ಸೂಕ್ತ. ಭಾಷಾ ಕೌಶಲವನ್ನು ಮತ್ತು ಅರ್ಥಗ್ರಹಿಕೆಯನ್ನು ಹೇಗೆ ಮಾಡಿಕೊಂಡಿದ್ದಾರೆ ಮಕ್ಕಳು ಅನ್ನೋದು ಈ ಪ್ರಶ್ನೆಯ ಉದ್ದೇಶ. ಸಾರಾಂಶ ಬರೆಯುವುದರ ಜೊತೆಗೆ ಸರ್ ಆ ಪದ್ಯ ಭಾಗದ ಒಂದು ಮೌಲ್ಯ ಏನಿದೆ ಅದನ್ನೂ ಹೇಳಬೇಕು. ಸರಿ, ಹೇಗೆ ಅರ್ಥೈಸ್ಕೊಂಡಿದ್ದಾರೆ ಅನ್ನೋದು ಅಲ್ಲೇ ತಿಳಿಯೋದು ನಮಗೆ. ನೋಡಿ ಮಕ್ಕಳೇ, ಇಲ್ಲಿ 4 ಅಂಕಗಳನ್ನು ಯಾವ ರೀತಿ ನಿಗದಿಪಡಿಸಿದ್ದಾರೆ ಅಂತಕ್ಕಂಥ ನಿಮ್ಮ ವಿಷಯಕ್ಕೆ ಆದ್ಯತೆಯನ್ನು ಕೊಡ್ತಾರೆ. ಆ ವಿಷಯದಲ್ಲಿ ಅಡಗಿರ್ತಕ್ಕಂಥ ಮೌಲ್ಯವನ್ನು ಗುರುತಿಸಿ ನಿಮ್ಮದೇ ಆಗಿರ್ತಕ್ಕಂಥ ಒಂದು ಭಾಷಾ ಶೈಲಿಯಲ್ಲಿ ನೀವು ಉತ್ತರಿಸಿದರೆ ಅಲ್ಲಿ 1 ಅಂಕ ನಿಮ್ಗೆ ಸಿಗುತ್ತೆ. ಹೀಗೆ ಒಟ್ಟು 4 ಅಂಕಗಳು ನಿಮಗೆ ಸಿಗ್ತಕ್ಕಂಥ ಸಂಭವ ಇಲ್ಲಿ ಇರ್ತಕ್ಕಂಥದ್ದು. ಇನ್ನು ಮುಂದಿನ ಪ್ರಶ್ನೆಯ ಸ್ವರೂಪವನ್ನು ನಾವು ಗಮನಿಸಿದಾಗ ಮಕ್ಕಳೇ 8-10 ವಾಕ್ಯಗಳಲ್ಲಿ ಉತ್ತರಿಸುವಂತ ಪ್ರಶ್ನೆಗಳು. ಇದು ಕೂಡ 4 ಅಂಕದ ಪ್ರಶ್ನೆಗಳು ಸರ್. ಹೌದು, ಗದ್ಯ ಭಾಗ ಪದ್ಯ ಭಾಗದಿಂದ ಬರ್ತಕ್ಕಂಥ ಪ್ರಶ್ನೆ. ಗದ್ಯ ಭಾಗದಲ್ಲಿ 2 ಪ್ರಶ್ನೆ ಕೇಳಿ 1ಅನ್ನು ಉತ್ತರಿಸಲಿಕ್ಕೆ ಅವಕಾಶ ಇದೆ ಅಥವಾ ಆಗ್ತಿರುತ್ತೆ. ಪದ್ಯ ಭಾಗದಲ್ಲೂ ಕೂಡ 2 ಪ್ರಶ್ನೆಗಳನ್ನು ಕೇಳಿ 1ಕ್ಕೆ ಉತ್ತರಿಸಿ ಅಂತ ಕೇಳುವ ಸಾಧ್ಯತೆ ಇದೆ. ಅಂದರೆ 8-10 ವಾಕ್ಯದ ಪ್ರಶ್ನೆ ಮಕ್ಕಳೇ. ಇಲ್ಲಿ ನೀವು ಇದನ್ನು ಬರೀತಕ್ಕಂಥ ಸಂದರ್ಭದಲ್ಲಿ ಸೂಕ್ತವಾಗಿರ್ತಕ್ಕಂಥ ಸಂಪೂರ್ಣವಾಗಿರ್ತಕ್ಕಂಥ ಒಂದು ಪ್ರಶ್ನೆಯ ಸ್ವರೂಪವನ್ನು ನೀವು ಗಮನಿಸ್ಕೋಬೇಕು. ಏನು ಪ್ರಶ್ನೆ ಕೇಳಿದ್ದಾರೆ ಆ ಪ್ರಶ್ನೆಗೆ ಅನುಗುಣವಾಗಿ ನಿಮ್ಮ ಉತ್ತರ ಇರಬೇಕು. ಹೌದು, ವಿಷಯಾಂತರ ಆಗಬಾರ್ದು. ಸೊ ಹಾಗಾಗಿ ಇಲ್ಲಿ ಒಟ್ಟು ಇದಕ್ಕೂ ಕೂಡ 4 ಅಂಕಗಳು. ಇಲ್ಲಿಯೂ ಕೂಡ ಭಾಷಾ ಶೈಲಿ ಲೇಖನ ಚಿಹ್ನೆಗಳನ್ನು ಬಳಸ್ಕೊಂಡು ಉತ್ತರಿಸಿದ್ರೆ ಸೂಕ್ತ. ಹಾಗೆ ಮಕ್ಕಳೇ, ಇನ್ನು ಅಪಠಿತ ಗದ್ಯ.
ಇದು ಕೂಡ 4 ಅಂಕದ ಪ್ರಶ್ನೆ, ಆದರೆ 2 ಅಂಕದ 2 ಪ್ರಶ್ನೆಗಳು ಕೇಳುವ ಸಾಧ್ಯತೆ ಇದೆ. ಏನು ಸರ್ ಇದು ಮಕ್ಕಳಿಗೆ ಅಪಠಿತ ಗದ್ಯ ಅಂದರೆ? ಈ ಅಪಠಿತ ಗದ್ಯ ಅಂದರೆ ಮಕ್ಕಳಲ್ಲಿ ಸ್ವಯಂ ಓದಿನ ಆಸಕ್ತಿಯನ್ನು ಬೆಳೆಸಲಿಕ್ಕೆ ಮತ್ತು ಸ್ವ ಅಧ್ಯಯನ ಪ್ರವೃತ್ತಿಯನ್ನು, ಕೌಶಲವನ್ನು ಬೆಳೆಸಲಿಕ್ಕೆ ಈ ಗದ್ಯ ಭಾಗವನ್ನು ಇಟ್ಲಿದ್ದಾರೆ. ಇದನ್ನು ಮಕ್ಕಳು ಸ್ವತಃ ಓದ್ಕೊಳ್ಬೇಕು ಮತ್ತು ಅರ್ಥೈಸ್ಕೊಳ್ಬೇಕು, ಅವರೇ ಉತ್ತರಿಸಬೇಕು. ನೋಡಿ ಮಕ್ಕಳೇ, ಅಪಠಿತ ಗದ್ಯ ಅಂದರೆ ಈಗಾಗಲೇ ನೀವು ಪಠ್ಯಪುಸ್ತಕದಲ್ಲಿ ಇರ್ತಕ್ಕಂಥ ಗದ್ಯ ಭಾಗ, ಪದ್ಯ ಭಾಗ, ಪಠ್ಯಪುಸ್ತಕ ಅಧ್ಯಯನದಲ್ಲಿ ಪ್ರಶ್ನೆಗೆ ಉತ್ತರ ಬರೆದ್ರಿ. ಇಲ್ಲಿ ಅಪಠಿತ ಗದ್ಯ ಅಂದರೆ ಯಾವುದೋ ಅಪರಿಚಿತ ಸನ್ನಿವೇಶ ಅವತ್ತೇ ಪ್ರಶ್ನೆ ಪತ್ರಿಕೆಯಲ್ಲಿ ನಿಮಗೆ ಹೊಸದಿರ್ಬೋದು, ಅದನ್ನು ನೀವು ಗದ್ಯ ಭಾಗವನ್ನು ಮನಸ್ಸಿನಲ್ಲಿ ಸರಿಯಾಗಿ ಓದಿಕೊಂಡು ಸ್ವತಃ ಆಲೋಚಿಸುವ ಕ್ರಮ ಬೆಳಿಬೇಕು. ಈ ಸ್ಪರ್ಧಾತ್ಮಕ ಜಗತ್ತಿಗೆ ತೆರೆದುಕೊಳ್ತಕ್ಕಂಥ ಪ್ರಶ್ನೆ ಅಂತೇಳಿ ಇದನ್ನು ನಾವು ಅಧ್ಯಯನಶೀಲತೆ ಮಕ್ಕಳಲ್ಲಿ ಇರಲಿ ಅಂತ ಹೇಳಿ ಇದನ್ನು ಕೊಡ್ತೇವೆ. ಸರಿ, ಈ ಕೆಳಗಿನ ಗದ್ಯ ಭಾಗವನ್ನು ಮನಸ್ಸಿನಲ್ಲೇ ಓದಿಕೊಂಡು ಕೊಟ್ಟಿರುವ ಪ್ರಶ್ನೆಗಳಿಗೆ ಉತ್ತರ ಬರೆಯಿರಿ. ವಿದ್ಯಾರ್ಥಿಗಳೇ, ಮುಂದಿನ ಒಂದು ಪ್ರಶ್ನೆಯ ಸ್ವರೂಪವನ್ನು ನಾವು ಗಮನಿಸಿದಾಗ, ಪತ್ರ ಬರೆಹ. ಈ ಕೆಳಗಿನ ಯಾವುದಾದರೂ ಒಂದಕ್ಕೆ ಕೊಟ್ಟಿರುವ ಮಾಹಿತಿಯನ್ನು ಆಧರಿಸಿ ಪತ್ರ ಬರೆಯಿರಿ. ಇವರಿಂದ ಇವರಿಗೆ ಸಂಬೋಧನೆ, ವಿಷಯ ಇತ್ಯಾದಿಗಳಿಗೆ 1 ಅಂಕವನ್ನು ನಿಗದಿ ಮಾಡಿರ್ತೇವೆ. ಪತ್ರದ ಒಡಲಿನ ಸಾಲುಗಳಿಗೆ ಮತ್ತು ವಿಷಯದ ನಿರೂಪಣೆಗೆ 2 ಅಂಕಗಳನ್ನು ನಿಗದಿ ಮಾಡಲಾಗಿರುತ್ತೆ. ಮತ್ತು ಪತ್ರದ ಸಂಪ್ರದಾಯಬದ್ಧ ಮುಕ್ತಾಯ ಅಂದರೆ ವಂದನೆಗಳೊಂದಿಗೆ ಇತಿ, ತಮ್ಮ, ವಿಧೇಯ ಈ ರೀತಿ ಇದಕ್ಕೆ 1 ಅಂಕವನ್ನು ನಿಗದಿಗೊಳಿಸ್ತಾ ಇರ್ತವೆ. ಮತ್ತು ಪತ್ರದಲ್ಲಿ ಬಳಸುವಂತಹ ಸಂದರ್ಭೋಚಿತ ಭಾಷಾ ಶೈಲಿ, ಸೌಮ್ಯತೆ, ಸನ್ನಡತೆ ಇತ್ಯಾದಿ ವಿಚಾರಗಳನ್ನು ಭಾಷೆ ಮೂಲಕ ವ್ಯಕ್ತ ಮಾಡುವಂಥ ಈ ಪದ ಬಳಕೆ ಮತ್ತು ವಿನ್ಯಾಸ, ಒಂದು ಪುಟದಲ್ಲಿ ಅದನ್ನು ಹೇಗೆ ನಾವು ಅಸೆಂಬಲ್ ಮಾಡೋದು ಅಂತ ಹೇಳ್ತೀವಲ್ಲ, ಹಾಗೆ ಅದಕ್ಕೆ ಕೂಡ 1 ಅಂಕವನ್ನು ನಿಗದಿ ಮಾಡಿರ್ತೇವೆ. ಅಂದರೆ ಇಷ್ಟೆಲ್ಲ ಅಂಶಗಳನ್ನು ಆಧರಿಸಿ ಮಕ್ಕಳು ಪತ್ರ ಬರೆದ್ರೆ ಪೂರ್ಣವಾಗಿರ್ತಕ್ಕಂಥ ಅವರಿಗೆ 5 ಅಂಕಗಳು ದೊರೆಯುತ್ತವೆ. ಹಾಗೆ ಮಕ್ಕಳೇ, ಇನ್ನು ಮುಂದಿನ ಪ್ರಶ್ನೆಗೆ ನಾವು ಹೋಗ್ತಾ ಇದ್ದೀವಿ. ಪ್ರಬಂಧ ಬರೆಹ. ವಿಷಯ ಸಂಗ್ರಹಣೆ, ಸಂಯೋಜನೆ, ಭಾಷೆಯ ಮೂಲಕ ಮಂಡನೆ ಮತ್ತು ಅಭಿಪ್ರಾಯವನ್ನು ತಿಳಿಸೋದು, ಈ ಪ್ರಮುಖ ಅಂಶಗಳನ್ನು ಪ್ರಬಂಧ ಒಳಗೊಂಡಿರಬೇಕು. ಅಂದರೆ ಒಂದು ವಿಷಯಕ್ಕೆ 15 ವಾಕ್ಯಗಳಿಗೆ ಕಡಿಮೆ ಇಲ್ಲದ ಹಾಗೆ ಪ್ರಬಂಧವನ್ನು ಮಕ್ಕಳಿಗೆ ವಿಸ್ತೃತವಾಗಿ ಭಾಷೆಯನ್ನು ಬಳಸುವಂಥ ಸಾಧ್ಯತೆ ಇದೆ. ಹಾಗಿದ್ರೆ ಮಕ್ಕಳೇ, ಪ್ರಬಂಧ ಬರೆಯುವಾಗ ನೀವು ಪ್ರಸ್ತಾವನೆ ಅಂದರೆ ಪೀಠಿಕೆ, ವಿಷಯದ ಪ್ರವೇಶ ಹೇಗೆ ಮಾಡ್ತೀರಿ ಅನ್ನೋದು ಬಹಳ ಮುಖ್ಯ. ಬಹುಶಃ ಇದು ವ್ಯಾಖ್ಯಾನಿಸಬೇಕು ವಿಷಯವನ್ನು. ಪ್ರಬಂಧದ ಆರಂಭದಲ್ಲಿ ವಿಷಯದ ಸಮಗ್ರತೆ ಹಾಗೂ ಮಹತ್ವವನ್ನು ತಿಳಿಸುವ ವಿಚಾರಗಳನ್ನು ಚಿಕ್ಕದಾಗಿ ಚೊಕ್ಕವಾಗಿ ಪ್ರಸ್ತಾಪಿಸಬೇಕಾಗತ್ತೆ. ಅದು ಪ್ರಬಂಧ ಓದುಗರಿಗೆ ಪ್ರೇರಣೆಯನ್ನು ನೀಡತಕ್ಕಂಥ ನಿಮ್ಮ ಬರವಣಿಗೆಯಲ್ಲಿ ಇರಬೇಕು, ಆಕರ್ಷಣೀಯ ಆರಂಭ ಇರಬೇಕು ಹೇಳೋ ಪ್ರಕಾರ. ಹಾಗೆ ಇನ್ನ ವಿಷಯದ ಬೆಳವಣಿಗೆ ಹೇಗಿರಬೇಕು? ವಿಷಯದ ಬೆಳವಣಿಗೆಯಲ್ಲಿ ನಾವು ಸಂಗ್ರಹಿಸಿ ಇಟ್ಕೊಂಡಿರ್ತಕ್ಕಂಥ ವಿಚಾರಗಳು, ಅಂಕಿಅಂಶಗಳು, ಇಸವಿಗಳು, ಲೆಕ್ಕಾಚಾರಗಳು ಏನಿದ್ರು ಈ ವಿವರಣೆಯಲ್ಲಿ ಬರುತ್ತೆ. ಮತ್ತು ಉದಾಹರಣೆಗಳು, ಮತ್ತು ಅದರ ಸಾಧಕ ಬಾಧಕಗಳು, ಮತ್ತು ಧನಾತ್ಮಕ ಋಣಾತ್ಮಕ ಅಂಶಗಳು, ಸಾಧಕ ಬಾಧಕಗಳ ಚರ್ಚೆ ಎಲ್ಲವೂ ಇಲ್ಲೇ ಬರುವಂಥ ವಿಚಾರಗಳು. ಆ ಎಲ್ಲ ವಿಚಾರಗಳನ್ನು ಕ್ರಮಬದ್ಧವಾಗಿ ಮಕ್ಕಳು ಮಂಡಿಸಬೇಕಾಗತ್ತೆ ಪ್ರಬಂಧದಲ್ಲಿ, ಭಾಷೆಯನ್ನು ಬಳಸಿಕೊಂಡು. ಸರಿ, ಮುಕ್ತಾಯ ಹಂತದಲ್ಲಿ ಅಂದರೆ ಉಪಸಂಹಾರದಲ್ಲಿ ಬರಹಗಾರರ ಅಥವಾ ಲೇಖಕರ ಅಥವಾ ಪ್ರಬಂಧ ಬರೆಯುವ ವಿದ್ಯಾರ್ಥಿಯ ವೈಯಕ್ತಿಕ ಸಲಹೆ, ಅಭಿಪ್ರಾಯ, ವಿಚಾರವನ್ನು ಇಲ್ಲಿ ಹೇಳಲಿಕ್ಕೆ ಅವಕಾಶ ಇರುತ್ತೆ. ಅದು ಬಹಳ ಮುಖ್ಯ ಉಪಸಂಹಾರದಲ್ಲಿ. ಒಟ್ಟಾರೆ ಆ ಒಂದು ಸ್ಪಷ್ಟವಾಗಿ ನಿಮ್ಮ ತೀರ್ಮಾನವನ್ನು ನೀವು ಅಲ್ಲಿ ಸ್ಪಷ್ಟಪಡಿಸಬೇಕಾಗತ್ತೆ. ಇಷ್ಟೆಲ್ಲ ವಿಚಾರಗಳನ್ನು ಬರೆಯುವುದರ ಜೊತೆಗೆ ನಿಮ್ಮ ಭಾಷಾ ಶೈಲಿಗೂ ಕೂಡ ಅಲ್ಲಿ 1 ಅಂಕ ನಿಗದಿ ಮಾಡಿದ್ದಾರೆ ಮಕ್ಕಳೇ. ಈ ಎಲ್ಲ ವಿಚಾರಗಳನ್ನು ಆಧರಿಸಿ ನೀವು ಉತ್ತಮವಾಗಿರ್ತಕ್ಕಂಥ ಒಂದು ಪ್ರಬಂಧವನ್ನು ಬರೆಯಬಹುದು. ಇಲ್ಲಿ ತನಕ ನಾವು ಈ ಒಂದು ಅವಧಿಯಲ್ಲಿ ಪ್ರಶ್ನೆಗಳ ಸ್ವರೂಪವನ್ನು ಆಧರಿಸಿ ಶ್ರೀಯುತ ಚಿಕ್ಕದೇವೇಗೌಡರ ಜೊತೆ ಸಾಕಷ್ಟು ಮಾಹಿತಿಗಳನ್ನು ನಿಮಗೆ ನಾವು ಹಂಚಿಕೊಂಡಿದ್ದೀವಿ. ಇದರ ಸಂಪೂರ್ಣ ಲಾಭವನ್ನು ತಾವೆಲ್ಲ ಪಡೆದು ಉತ್ತಮ ಅಂಕಗಳು ನಿಮಗೆ ಲಭಿಸಲಿ ಅಂತಕ್ಕಂಥ ಆಶಾಭಾವನೆಯೊಂದಿಗೆ ನಾನು ಈರಪ್ಪ ಮಹಾಲಿಂಗಪುರ್, ನಾನು ಚಿಕ್ಕದೇವೇಗೌಡ, ತಮಗೆಲ್ಲರಿಗೂ ಒಳ್ಳೆಯದಾಗಲಿ. ನಮಸ್ಕಾರ. ನಮಸ್ಕಾರ.